ಸೊ ಗುರುಗಳೇ 2026ರಲ್ಲಿ ಸಾಕಷ್ಟು ಆತಂಕಕಾರಿ ಬೆಳವಣಿಗೆಗಳು ಸಂಭವಿಸಿತು ನಮ್ಮ ಭಾರತದ ಮೇಲೆ. ಕಾಲ್ತುಳಿತ ಆಗಿರಬಹುದು, ಟೆರರಿಸ್ಟ್ ಅಟ್ಯಾಕ್ ಆಗಿರಬಹುದು, ಹಾಗೆ ಪ್ಲೇನ್ ಕ್ರ್ಯಾಶ್ ಆಗಿರುವಂಥದ್ದಾಗಿರ್ಬೋದು. 2026ರಲ್ಲಾದ್ರೂ ನೆಮ್ಮದಿಯಾಗಿರಬಹುದಾ ಅಂತ? 2026 ಈ ಒಂದು ಲೆಕ್ಕಾಚಾರದಲ್ಲಿ ನಾವು ನೋಡೋಕೋದ್ರೆ ಒಂದಷ್ಟು ಸಮಸ್ಯೆಗಳು ಪ್ರಕೃತಿ ಮೇಲೆ ಅಂತ ಹೇಳಿದ್ರೆ, ಖಂಡಿತ ಅದು ಒಂದಷ್ಟು ಡೇಂಜರ್ ತಂದುಕೊಡುವಂಥದ್ದು ಅಂತ ನಾವು ಹೇಳ್ಬೋದು. ನಾನು ಹಿಂದೆ ಕೋವಿಡ್ ಬಂದಾಗೂ ಅಷ್ಟೇ, ಕುಜ ಮತ್ತು ಶನಿಯ ಸಂಯೋಗ ಅಗ್ನಿ ಅವಘಡಗಳಿಗೆ ಕಾರಣ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ರಾಹು ಗುರು ಸಂಯೋಗ, ಮತ್ತೆ ಕುಜನ ಜೊತೆ ಏನಾದರೂ ಕೇತು ಸಂಯೋಗ ಆಯಿತು ಅಂದರೆ 199 ಈ ಕೆಲವೊಂದೆಲ್ಲ ಈ ಬ್ಯಾಕ್ಟೀರಿಯಾಗಳಿಂದ ಅಥವಾ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮಗಳು ಬಿದ್ದಿರುವಂಥದ್ದು ನಾವು ನೋಡ್ತೀವಿ. ಕೋವಿಡ್ ಟೈಮಲ್ಲೇನೂ ಅಷ್ಟೇ ಒಂದಷ್ಟು ಕಾಂಬಿನೇಷನ್ಸಿಂದ ಗ್ರಹಗಳಿಂದ ಒಂದಷ್ಟು ಮಾರಕಾಂತಕ ಕಾಯಿಲೆಗಳು ಬಂದಿರುವಂಥದ್ದು ನಾವು ನೋಡ್ತೀವಿ. ಇಲ್ಲಿ ಮಾರಕಾಂತಕ ಕಾಯಿಲೆಗಳು ಬರುತ್ತೆ ಅನ್ನೋದಕ್ಕಿಂತ ಒಂದಷ್ಟು ಸಮುದ್ರದ ತೀರದಲ್ಲಿರುವಂಥವ್ರಿಗೆ ಅಥವಾ ಒಂದಷ್ಟು ಪ್ರಕೃತಿ ಮೇಲೆ ಸುನಾಮಿ ರೀತಿಯಲ್ಲಿ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳುವಂಥದ್ದು ಈ ಡಿಸೆಂಬರ್ ಆಸುಪಾಸಲ್ಲಿ ಆಗುವಂಥ ಸಾಧ್ಯತೆಗಳು 2026ರಲ್ಲಿ ನಾವು ಕಾಣುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಹಳ ಜಾಗೃತೆ ವಹಿಸೋದು ಬಹಳ ಒಳ್ಳೆಯದು. ವರ್ಷದ ಪ್ರಾರಂಭದಲ್ಲಿ ಯಾವುದೇ ಕಾಯಿಲೆಗಳಾಗ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ, ಒಂದಷ್ಟು ಕೆಲಸಗಳು ಚೆನ್ನಾಗಿ ಆಗುತ್ತೆ. ಒಂದಷ್ಟು ಫಲಗಳನ್ನು ನಿರೀಕ್ಷೆ ಯಾರೆಲ್ಲ ಮಾಡ್ತಾ ಇದ್ದಾರೆ ಗುರು ಫಲದಿಂದ ಒಳ್ಳೆಯದಾಗುವಂಥದ್ದು ಇರುತ್ತೆ. 2026 ಅನ್ನುವಂಥದ್ದು ಒಂದಷ್ಟು ಡಿಸೆಂಬರಲ್ಲೇ ಬದಲಾವಣೆಗಳಾಗುತ್ತೆ, ಅಗ್ನಿ ಅವಘಡಗಳಾಗ್ಬೋದು. ಯಾಕಂದರೆ ಕುಜ ಮತ್ತು ಅದರ ಜೊತೆಗೆ ಶನಿಯ ಸಂಯೋಗ ಮೀನ ರಾಶಿಯಲ್ಲಿ ಆಗ್ತಾ ಇದೆ. ನವಂಬರ್ ಎಂಡಿಂಗಲ್ಲಿ ಪ್ರಾರಂಭ ಆಗ್ತಾ ಇದೆ ಅದು. ಸೊ ಆ ಟೈಮಲ್ಲಿ ಒಂದಷ್ಟು ಯುದ್ಧಗಳಾಗಬಹುದು, ದೇಶಗಳ ಮೇಲೆ ಒಂದಷ್ಟು ಪರಿಣಾಮಗಳು ಬೀಳುವಂಥದ್ದು ಸಾಧ್ಯತೆ ಇರುತ್ತೆ.